ಚಾನಲ್ ಸ್ನೇಹಿತರೆ ಎಲ್ಲರಿಗೂ ಕೂಡ ಮನೆ ಕಟ್ಟಬೇಕು ಅನ್ನೋ ಒಂದು ಕನಸು ಇರುತ್ತೆ. ಅದರಂತೆ ಇದೀಗ ಡ್ಯೂಪ್ಲೆಕ್ಸ್ ಮನೆಗೆ ತುಕಾಲಿ ಸಂತು ಕಾಲಿಟ್ಟಿದ್ದಾರೆ. ಬಹುದಿನಗಳ ಅಥವಾ ಬಹು ವರ್ಷಗಳ ಕನಸನ್ನ ಇದೀಗ ತುಕಾಲಿ ಸಂತು ಈಡೇರಿಸಿಕೊಂಡಿದ್ದಾರೆ. ಹಾಗಾದ್ರೆ ಹೇಗಿದೆ ಮನೆ? ಯಾರೆಲ್ಲ ಬಂದಿದ್ರು ಗೃಹ ಪ್ರವೇಶಕ್ಕೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನಲ್ಲಿ ಭಾಗವಹಿಸಿ ತುಕಾಲಿ ಸಂತು ಇದೀಗ ಹೊಸ ಮನೆಗೆ ಕಾಲಿಟ್ಟ ಖುಷಿಯಲ್ಲಿದ್ದಾರೆ. ಇದೀಗ ಈ ಒಂದು ಮನೆಗೆ ಕಾಲಿಟ್ಟಿರ್ತಕ್ಕಂಥ ಸಂತಸದ ಕ್ಷಣಗಳನ್ನ ತುಕಾಲಿ ಸಂತು ಅವರು ಹಂಚಿಕೊಳ್ಳೋದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಫೋಟೋಗಳು ಕೂಡ ವೈರಲ್ ಆಗ್ತಿದೆ. ವರ್ತೂರ್ ಸಂತೋಷ್ ಅವರು ಕೂಡ ತುಕಾಲಿ ಸಂತುಗೆ ಬಂಗಾರದ ಸರ ಜೋಡೆತ್ತಿನ ಪೆಂಡೆಂಟ್ ಅನ್ನ ಕೊಡಿಸಿದ್ರು. ಇದು ಕೂಡ ಒಂದಷ್ಟು ವೈರಲ್ ಆಗಿತ್ತು. ಇದಾದ ನಂತರ ಸಂತು 25 ಲಕ್ಷ ರೂಪಾಯಿ ಬೆಲೆ ಬಾಳುವ ಕಿಯಾ ಕಾರನ್ನ ಖರೀದಿ ಮಾಡಿದ್ರು. ಅದಾದ ನಂತರ ಸಂತು ಅವರಿಗೆ ಯಾರ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ, ಆಕ್ಸಿಡೆಂಟ್ ಆಗತ್ತೆ. ಅದಾದ ನಂತರ ಮನೆ ಕಟ್ಟಬೇಕು, ಮನೆ ತೆಗೆದುಕೊಳ್ಬೇಕು ಅಂತ ಸಿಕ್ಕಾಪಟ್ಟೆ ಓಡಾಡ್ತಿರ್ತಾರೆ. ಇದಾದ ನಂತರ ಅವರಿಗೆ ಒಂದಾದ ಮೇಲೆ ಒಂದು ಶೋಗಳಲ್ಲಿ ಭಾಗವಹಿಸುವ ಅವಕಾಶ ಕೂಡ ಸಿಗುತ್ತೆ. ಇದೀಗ ಈ ಒಂದು ಅವಕಾಶವನ್ನು ಬಳಸಿಕೊಂಡು ಹೊಸ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಮನೆ ನಿರ್ಮಾಣದ ನಂತರ ಗೃಹ ಪ್ರವೇಶವನ್ನ ಕೂಡ ಮಾಡಿದ್ದು ಗಿಚ್ಚಿ ಗಿಲಿಗಿಲಿ ಶೋ ಖ್ಯಾತಿಯ ರಾಘವೇಂದ್ರ, ಮಾನಸ, ಶಿವು ಬಂದು ಈ ದಂಪತಿಗೆ ಶುಭ ಹಾರೈಸಿದ್ದಾರೆ. ಮಾನಸ ಬಗ್ಗೆ ಕೂಡ ಹೇಳಬೇಕಾಗಿಲ್ಲ, ಯಾಕಂದ್ರೆ ಮಾನಸ ಅವರನ್ನು ಕೂಡ ಈಗ ಒಂದಷ್ಟು ಕಾಮಿಡಿ ಶೋಗಳಲ್ಲೂ ಕೂಡ ಭಾಗಿಯಾಗ್ತಿದ್ದಾರೆ. ಇನ್ನು ಈ ಮನೆಗೆ ಮನಸಂತೋಷ ನಿಲಯ ಅಂತ ಹೆಸರನ್ನ ಇಟ್ಟಿರೋದು ವಿಶೇಷ ಅಂತ ಹೇಳಲಾಗ್ತಾ ಇದ್ದು, ಮನೆ ಕಟ್ಟಬೇಕು ಅನ್ನೋ ಈ ಜೋಡಿಯ ಬಹಳ ವರ್ಷಗಳ ಕನಸು ಸದ್ಯ ನೆರವೇರಿದ್ದು ಡ್ಯೂಪ್ಲೆಕ್ಸ್ ಮನೆ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ನೀವು ಕೂಡ ಈ ಜೋಡಿಗೆ ಶುಭ ಹಾರೈಸಿ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.